ಇನ್ನು ರಾಯಚೂರಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ವರದಿ ಬಳಿಕ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ಗೋಲ್ಡ್ ಲೋನ್ ದಾಖಲೆ, ಬಂಗಾರವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಗ್ರಾಹಕರು. ಗೋಲ್ಡ್ ಪರಿಶೀಲನೆಯನ್ನ ನಡೆಸಿದ ಗ್ರಾಹಕರಿಗೆ ಈಗ ಶಾಕ್ ಎದುರಾಗಿದೆ. ಗ್ರಾಹಕರು ಬ್ಯಾಂಕ್ನಲ್ಲಿಟ್ಟಂತ ಅಸಲಿ ಬಂಗಾರವೇ ಕಾಣೆಯಾಗಿದೆ. ನಕಲಿ ಇಟ್ಟು ಅಸಲಿ ಬಂಗಾರವನ್ನ ಮ್ಯಾನೇಜರ್ ಎಗರಿಸಿದ್ದಾರೆ. ನಕಲಿ ಬಂಗಾರ ಇಟ್ಟು ನಕಲಿ ಖಾತೆ ತೆಗೆದು ಬ್ಯಾಂಕ್ಗೆ ಮೋಸವನ್ನ ಮಾಡಿರುವಂತದ್ದು. ಬ್ಯಾಂಕ್ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿಯಿಂದ ವಂಚನೆ ಆಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ದಾಖಲೆಗಳು ಕೂಡ ನಾಪತ್ತೆಯಾಗಿದೆ. ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ವಿರುದ್ಧ ಗ್ರಾಹಕರು ಈಗ ಗರಂ ಆಗಿದ್ದಾರೆ. ಬ್ಯಾಂಕ್ನಿಂದ ವಾಹನಗಳ ಲೋನ್ ಪಡೆದವರಿಗೂ ಕೂಡ ಮೋಸ ಎಸಗಲಾಗಿದೆ. ಬ್ಯಾಂಕ್ಗೆ ಬಂದು ಕೇಳಿದ್ರೆ ಉತ್ತರವನ್ನ ನೀಡೋದಕ್ಕೆ ಸಿಬ್ಬಂದಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಮೂಲಕ ಗ್ರಾಹಕರಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಸುವರ್ಣ ನ್ಯೂಸ್ ವರದಿಯ ಬಳಿಕ ಗ್ರಾಹಕರು ಬೆಚ್ಚಿ ಬಿದ್ದು ಅಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ರಾಯಚೂರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಬ್ಯಾಂಕ್ ಮ್ಯಾನೇಜರ್ ಆದಂಥ ಕೆ ನರೇಂದ್ರ ರೆಡ್ಡಿ ಎಂಬಾತ ಗೋಲ್ಡ್ ಲೋನ್ ಹೆಸರಿನಲ್ಲಿ ಯಾರ್ಯಾರು ಲೋನನ್ನು ಪಡೆದಿದ್ದರೋ ಅವರ ದಾಖಲೆಗಳನ್ನು ಪಡ್ಕೊಂಡು ಆ ದಾಖಲೆಗಳಿಂದ ಮತ್ತೆ ಹೊಸ ಲೋನ್ಗಳನ್ನು ಸೃಷ್ಟಿ ಮಾಡಿ ಯಾರು ಗೋಲ್ಡನ್ನು ಇಟ್ಟು ಲೋನನ್ನು ತೊಗೊಂಡಿದ್ದರೋ ಅಂಥ ಖಾತೆಗಳಲ್ಲಿ ಈಗ ನಕಲಿ ಬಂಗಾರ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಲೋನನ್ನು ಪಡೆದಂಥವರು ಬ್ಯಾಂಕಿಗೆ ಬಂದು ತಮ್ಮ ಬಂಗಾರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ತಮ್ಮ ಬಂಗಾರ ಏನಿಟ್ಟಿದ್ದರೋ ಆ ಬಂಗಾರ ಕಾಣೆಯಾಗಿದೆ. ಆ ಬಂಗಾರದ ಸ್ಥಳದಲ್ಲಿ ನಕಲಿ ಬಂಗಾರ ಇಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗಾಗಲೇ ಗ್ರಾಹಕರಿಂದ ಕೇಳಿ ಬರ್ತಾ ಇದೆ. ಹಲವು ದಾಖಲೆಗಳು ಕೂಡ ಈಗಾಗಲೇ ಬಹಿರಂಗವಾಗಿದೆ. ಮಾರ್ಚ್ 17ರಂದು ಈಗಾಗಲೇ ರಾಯಚೂರಿನ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬ್ಯಾಂಕ್ನ ಮ್ಯಾನೇಜರ್ ಆದಂಥ ಕೆ ನರೇಂದ್ರ ರೆಡ್ಡಿ ಎಸ್ಕೇಪ್ ಆಗಿದ್ದಾರೆ. ಆತ ಸುಮಾರು ಈ ಬ್ಯಾಂಕ್ನಲ್ಲಿ 105ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನು ಓಪನ್ ಮಾಡಿ ಆ ಬ್ಯಾಂಕ್ನಲ್ಲಿ ಆ ಒಂದು ನಕಲಿ ಖಾತೆಗಳಲ್ಲಿ 28ಕ್ಕೂ ಅಧಿಕ ಏನು ಖಾತೆಗಳಿದ್ದವೋ ಆ ಖಾತೆಗಳಲ್ಲಿ ಈಗ ನಕಲಿ ಬಂಗಾರ ಇಟ್ಟಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತಾಡಲಿಕ್ಕೆ ಬ್ಯಾಂಕ್ ಲೋನ್ ಪಡೆದವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ ಬ್ಯಾಂಕ್ನಲ್ಲಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ? ಸರ್, ಏನಿಲ್ಲ, ನಮಗೆ ಮಾಧ್ಯಮದ ಮುಖಾಂತರ ಗೊತ್ತಾಯ್ತು ಈ ಥರ ಏನೋ ಫ್ರಾಡ್ ನಡೆದಂತೆ. ನಾವು ದಿಢೀರ ಬಂದು ಎನ್ಕ್ವೈರಿ ಮಾಡಿದ್ವಿ. ಅಲ್ಲಿ ಗೊತ್ತಾಗಿತ್ತು ನಾವೇನು ಗೋಲ್ಡ್ ಇಟ್ಟು ಏನು ಹಣ ಪಡೆದಿರ್ತೀವಿ, ಲೋನ್ ಪಡೆದಿದ್ದೀವಿ ಗೋಲ್ಡ್ ಲೋನು, ಈಗ ಅಲ್ಲಿ ಬೇರೆ ಒಂದು ಅಪ್ರೂವಲ್ ಬಂದು ನಮ್ಮ ಗೋಲ್ಡ್ ಚೆಕ್ ಮಾಡಿದಾಗ ಫೇಕ್ ಅಂತ ತೋರಿಸ್ತಾ ಇದ್ದಂತೆ. ಅದಕ್ಕೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಸುಮಾರು 10 ವರ್ಷದಿಂದ ನಾವು ಗೋಲ್ಡ್ ಇಟ್ಟು ಗೋಲ್ಡ್ ಲೋನ್ ಪಡೆದಿದ್ದೀವಿ. ಇವತ್ತು ಅಚಾನಕ್ ಬಂದು ಫೇಕ್ ಅಂದರೆ ಹೆಂಗೆ ಅಂತ ನಾವು ಪ್ರಶ್ನೆ ಮಾಡಿದಾಗ, ಇಲ್ಲ ಸರ್, ಗೋಲ್ಡ್ ಏನು ಆಗಿಲ್ಲ, ಗೋಲ್ಡ್ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದು ಗೊಂದಲಮಯ ಇದೆ, ಒಳಗಿನ ವಿಚಾರ ಯಾವುದು ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಇಟ್ಟಿರೋ ನಾವು ಗೋಲ್ಡ್ ಫೇಕ್ ಅಂತ ಒಂದು ರಿಪೋರ್ಟಿಗೆ ಪ್ರಸ್ತುತ ಹೇಳ್ತಾ ಇದೆ. ಬಟ್ ನಾವು ಇಟ್ಟಿರೋದು ಒರಿಜಿನಲ್ಲು, ನಮ್ಮದು ಪುರಾತನದು ಅಥವಾ ನಮ್ಮ ಹಳೆ ಬಂಗಾರ ನಾವು ಇಟ್ಟಿರೋದು. ಬಟ್ ಇವ್ರು ಹೇಳೋ ಪ್ರಕಾರ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಅದೇ ಎನ್ಕ್ವೈರಿ ಆಗಬೇಕು. ಅದಕ್ಕೆ ನಾವು ಈಗ FIR ಮಾಡಿಸ್ಲಿಕ್ಕೆ ಹೊಂಟಿದ್ದೀವಿ. ಕೆಲವೊಂದು ಸೈಬರ್ ಕ್ರೈಮಲ್ಲಿ FIR ಆಗಿದೆ. ಇನ್ನು ಕೆಲವೊಂದೊಬ್ಬರು ಈಗೀಗ ಜನರಿಗೆ ಗೊತ್ತಾಗ್ತಾ ಇದೆ, ಈಗ ಬರ್ತಾ ಇದ್ದಾರೆ. ಅದನ್ನು FIR ಮಾಡಿಸ್ಬಿಟ್ಟು ಈಗ ನಾವು ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಬ್ಯಾಂಕ್ನಲ್ಲಿ ಇಟ್ಟಂಥ ಬೇರೆ ಬೇರೆ ಲೋನ್ಗಳು ಕೂಡ ಪಡೆದಂಥ ಗ್ರಾಹಕರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಅವ್ರದ್ದು ಕೂಡ ಯಾವುದೇ ಮಾಹಿತಿ ಇಲ್ಲದೆ ಹಣ ಕಟ್ಟಾಗ್ತಾ ಇದೆ. ಸರ್, ಏನಾಗ್ತಾ ಇದೆ ನಿಮ್ಗೆ? ಸರ್, ನಮ್ಮದು ಈ ಬ್ಯಾಂಕಲ್ಲಿ ಕಾರ್ ಲೋನ್ ಇತ್ತು ಸರ್, ಅದು ಆಟೋ ಡೆಬಿಟ್ ಅಂತ ಮಾಡಿದ್ದಾರೆ. ಅದು ಹಂಗೆ ಇನ್ನೊಂದು ಲಕ್ಷ, ಒಂದು 50,000, 20,000, 20,000, 1,00,000 ರೂಪಾಯಿ ಆಟೋ ಡೆಬಿಟ್ ಮಾಡಿದ್ದಾರೆ ಸರ್. ಇಲ್ಲಿ ಬಂದು ಕೇಳಿದರೆ ಇದು ಒಂದು ಆಟೋ ಡೆಬಿಟ್ ಒಂದೇ ನಮಗೆ ಸಂಬಂಧಪಟ್ಟಿದ್ದು, ಇದು ನಮ್ಗೆ ಬರೋಲ್ಲ, ವಿಚಾರ ಮಾಡಿ ಹೇಳ್ತೀವಿ, ಇನ್ನೂ ಒಂದು 3-4 ದಿವಸ ಟೈಮ್ ಕೊಡಿ ಅಂತ ಇದ್ದಾರೆ ಸರ್. ನಮ್ಮ ಮಾಹಿತಿ ಇಲ್ಲದೆ, ನಮ್ಮದು ಅನುಮತಿ ಇಲ್ಲದೆ ಆಟೋ ಡೆಬಿಟ್ ಆಗಿದೆ ಸರ್. 1,00,000 ರೂಪಾಯಿ ನಮ್ಮ ಅಕೌಂಟಿಂದ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ, ರೇಷನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.